ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಗುರುವಾರ, ರಾಯರಿಗೆ ಪೂಜೆ ಮಾಡಬೇಕು, ಪ್ಲಸ್ ಹನುಮ ಜಯಂತಿನೂ. ಅದಕ್ಕೋಸ್ಕರ ನಮ್ಮ ಗಿಡದಲ್ಲಿ ದಾಸವಾಳದ ಹೂವು ಬಿಟ್ಟಿತ್ತು, ಒಂಥರ ಚೆನ್ನಾಗಿತ್ತು. ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇವಾಗ ನಾನು ಇದನ್ನು ದೇವ್ರಿಗೆ ಫೋಟೋಗಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಮತ್ತು ನಮ್ಮನೇಲಿ ನಂಗೆ ತುಂಬ ಇಷ್ಟ ಗುರುವಾರ ಪೂಜೆ ಮಾಡೋದು. ಗುರುವಾರ ಅಂತ ಅಲ್ಲ, ಪ್ರತಿದಿನ ಪೂಜೆ ಮಾಡೋಕ್ಕೂ ತುಂಬ ಇಷ್ಟ ಆಗುತ್ತೆ ನನಗೆ. ಬಟ್ ಗುರುವಾರ ಒಂಥರ ಸ್ಪೆಷಲ್. ನಾನು ಮಾಡ್ತಾಯಿರ್ತೀನಿ ಪೂಜೆ, ಅದೊಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಮತ್ತು ಮನೇಲಿ ಆ ಥರ ಧೂಪ ಎಲ್ಲ ಹಚ್ಚಿದಾಗ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ನನಗೆ. ಮತ್ತು ಇವತ್ತು ಒಂದು ರೆಸಿಪಿನೂ ಮಾಡಿ ತೋರಿಸ್ತೀನಿ ನಾನು. ಆ ಕ್ಲಿಪ್ಪಿಂಗ್ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನಮಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮದೇನಾದರೂ ತಪ್ಪಿದ್ರೆ ಅದನ್ನೆಲ್ಲ ತಿದ್ಕೋತೀವಿ ನಾವು. ನೀವು ಸಪೋರ್ಟ್ ಮಾಡಬೇಕು ನಮಗೆ ಅಂತ ಕೇಳ್ಕೊತಾ, ಈ ಮಿನಿ ಬ್ಲಾಗ್ನ ನೀವು ಎಂಜಾಯ್ ಮಾಡ್ತೀರಾ. ದಿನ ಈ ಥರ ಮಿನಿ ಬ್ಲಾಗ್ಸ್ ಹಾಕ್ತಾಯಿರ್ತೀನಿ ನಾನು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಗೆ ನಿಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿ. ಅದನ್ನು ನಮಗೇನೇ ಇದ್ರೂ ತಪ್ಪು ಅದನ್ನು ನಾವು ತಿದ್ಕೊಳ್ತೀವಿ. ಯಾವ ಥರ ನಿಮ್ಗೆ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಹಾಕಿ ಪ್ಲೀಸ್ ಗೈಸ್. ಅಷ್ಟೇ ಗೈಸ್, ಈ ಮಿನಿ ಬ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊತೀನಿ. ನೋಡಿ, ಸಾಂಬ್ರಾಣಿ ಹೊಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆಗೆ ಅಂತ. ನಂಗೆ ತುಂಬ ಖುಷಿ ಈ ಥರ ಎಲ್ಲ ದೇವ್ರ ಮನೆಗೆ ಪೂಜೆ ಮಾಡೋದು. ಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಏನೇ ಕೆಲಸ ಮಾಡಬೇಕು ಅಂದರು. ಇವಾಗ ನಾನು ಇದೊಂಥರ ಫ್ರೈಡ್ ಬ್ರಿಂಜಾಲ್ ಕರಿ ಅಂತ ಇದು ನನ್ನದೇ ಓನ್ ರೆಸಿಪಿ. ಫಸ್ಟ್ ಟೈಮ್ ಮಾಡಿದ್ದು ನಾನು. ನಿಮ್ಮನೇಲೂ ಟ್ರೈ ಮಾಡಿ, ಟೇಸ್ಟ್ ಇದೆ ಹೇಗಿದೆ ಅಂತ ಹೇಳಿ. ಅದ್ರದ್ದು ಏನಾದರೂ ರೆಸಿಪಿ ಬೇಕಾದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಇದನ್ನು ನನ್ನ ತಂಗಿಗೆ ಕೊಟ್ಬಿಟ್ಟು ರಿವ್ಯೂ ಕೇಳಿದೆ. ಅವಳು ಹೇಗಿತ್ತು ಮಾತು ಅಂತ ಕೇಳಿಸ್ಕೊಂಬನ್ನಿ.